ಅಶೋಕ್ ಅಂತ ಒಂಟ್ಯಾಳ ಗ್ರಾಮಸ್ಥರು ನಾವು. ನಮ್ಮ ತೋಟ ಭಾಳ ಈಕಾಗಿತ್ತು, ಕೆಂಪು ಆಗಿ ಎಲ್ಲ ಗರಿ ಎಲ್ಲ ಕಸ್ಮರಿಯ ಥರ ಆಗಿತ್ತು. ಇವರು ಒಂದು 2-3 ವರ್ಷ ಬಂದ ಮೇಲೆ ಒಳ್ಳೆ ಇಳುವರಿ ತಕ್ಕಂಗೆ ಕೊಡಿದಾರೆ. ತೋಟಕ್ಕೂ ಬಂದು ಫೀಲ್ಡಿಗೆ ಬಂದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಮ್ಗೆ ಒಳ್ಳೆ ಇಳುವರಿ ಬರ್ತೈತಿ ಈ ತೋಟದಾಗಿ. ಒಂದು 100 ಕ್ವಿಂಟಲ್ ಹೆಚ್ಚು ಕಡಿಮೆ ಬರ್ತೈತಿ. 100 ಕ್ವಿಂಟಲ್. ಮೊದಲು ನಿಮ್ಮ ಗಿಡಗಳೆಲ್ಲ ಯಾವ ರೀತಿ ಇದ್ವು ನಾನು ಬಂದಾಗ? ಆ ರೀತಿ ಇದ್ದ ಸಹ ಎಲ್ಲ ಕೆಂಪು ಜಿಗೆ ಆಗಿ ರೋಗ ಹೆಚ್ಚಾಗಿ ಇಳುವರಿ ಬರ್ತಿದ್ದಿಲ್ಲ ಸಹ. ಅವಾಗ ಏನು 30-40 ಕ್ವಿಂಟಲ್ ಬರೋದು ಅವಾಗ. ಈಗ ನೀವು ತೋಟಕ್ಕೆ ಬಂದ ಮೇಲೆ ಒಂದು 2-3 ವರ್ಷ ಇದ್ದ ಒಳ್ಳೆ ಇಳುವರಿ ಬರ್ತೈತೆ ಸರ್. ನೀವು ಔಷಧಿ ಗೊಬ್ಬರ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ರಿ ಸರ್. ನೀವು ಹೇಳಿದ ಥರನೇ ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ ಸರ್. ಅದು ಇಳುವರಿ ಭಾಳ ಚೆನ್ನಾಗಿ ಬರ್ತೈತೆ ಈ ವರ್ಷ. ಹೋದ ಸಲ ಎಷ್ಟು ಇಳುವರಿ ಆಗಿತ್ತು? ಹೋದ ಸಲ ಸಹ ಒಂದು 40 ಕ್ವಿಂಟಲ್ 50 ಕ್ವಿಂಟಲ್ ಲೆಕ್ಕಕ್ಕೆ ಬಂದು ಸರ್. ಈ ಸಲ 50 ಕ್ವಿಂಟಲ್ ಜಾಸ್ತಿ ಆಗ್ಯದ ಸರ್. 50 ಕ್ವಿಂಟಲ್ ಜಾಸ್ತಿ ಆಗಿದೆ. ಟೋಟಲ್ 100 ಕ್ವಿಂಟಲ್ ಆಗೈತೆ ಲೆಕ್ಕಕ್ಕೆ ಆಗ್ಯದ ಸರ್. ನಿಮ್ಮ ತೋಟ ನೋಡ್ರ ಅಕ್ಕಪಕ್ಕದಾರ ಏನಾರು ಪಾಟ್ ಹೋಗತ್ತೆ ಕಳ್ಕಂತಾನೆ ಅವ್ನು ಕೈಲಿ ಬದುಕ್ಸೋಣಕ್ಕಾಗಲ್ಲ ಅಂತ ಹೇಳಾರ ಸರ್. ಅವಾಗ ನೀವು ಬಂದ ಮೇಲೆ ಪಾಠ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ಕೊಟ್ಟಿದ್ದೀರಿ ಸರ್. ಈಗ ಇಕೋಗ್ರಿ ಸಲಹೆ ಪಡ್ಕಂದ್ರೆ ಇಂಥ ತೋಟಗಳನ್ನೆಲ್ಲ ಸರಿ ಮಾಡ್ಕೋಬೋದು. ಸರಿ ಮಾಡ್ಕೋಬೋದು. ಈಗ ಆಗಿರೋ ತೋಟದಲ್ಲಿ ಚೇಂಜಸ್ ಆಗಿರೋದಕ್ಕೆ ನಿಮಗೆ ಖುಷಿ ಆಯ್ತಾ? ನಮ್ಗೆ ಒಳ್ಳೆ ಖುಷಿ ಐತೆ ಸರ್. ತೋಟಕ್ಕೆ ಬಂದ್ರೆ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ ಸರ್. ತೋಟ ನೋಡಿ ಅಷ್ಟು ಇರ್ತೀವಿ ಸರ್. ಮನಿದ್ದ ಬಂದ್ರೆ ಸಾಯಂಕಾಲ ಗಿಡ ತೋಟ ನೋಡ್ಕೊಂಡು ಭಾಳ ಚೆನ್ನಾಗಿ ಐತೆ ಸರ್. ಹೊಲ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ ಸರ್. ರೈತ ಬಾಂಧವ್ರೆ, ಇದು ಒಂಟಿಯಾಳ್ ರೈತರು ಅಶೋಕ್ ಅಣ್ಣರ್ ಅಂತೇಳಿ. ಈಗ ಈ 3-4 ವರ್ಷದಿಂದ ನಮ್ಮ ಸಲಹೆಯನ್ನು ಪಡ್ಕೊಂತಿದ್ದಾರೆ. ಇದು ಮೊದಲಿಗೆ ಬಂದಾಗ ಹೆಂಗಿತ್ತು ಅಂದರೆ, ಈ ತೋಟದಲ್ಲಿ ಎಲೆಗಳು ಉದ್ದ ಇರ್ತಿರ್ಲಿಲ್ಲ, ಆಮೇಲೆ ಕೆಂಪು ಜಿಗಿ ಆಗಿತ್ತು, ಆಮೇಲೆ ಗರಿ ಸಣ್ಣ, ಒಂದೊಂದು ಮರದಲ್ಲಿ 1-2 ಹೊಟ್ಟೆ ಕಟ್ತಿರ್ಲಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇತ್ತು. ಇಕೋಗ್ರೆ ಸಲಹೆ ಪಡ್ಕೊಂಡಾದ್ಮೇಲೆ ನಮ್ಮ ಅಶೋಕ್ ಅಣ್ಣವ್ರು ತುಂಬ ಖುಷಿಯಿಂದ ಹಂಚ್ಕೊಂಡ್ರು. ಹಾಗಾಗಿ ಧನ್ಯವಾದ ಅಶೋಕ್ ಅಣ್ಣ. ಧನ್ಯವಾದ.